ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವೋತ್ತಮನಾದ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ಸಾಕ್ಷಾತ್ ಸಚ್ಚಿದಾನಂದ ವಿಗ್ರಹನಾದ ಶ್ರೀಹರಿ ಈ ಯುಗದಲ್ಲಿ ನಡೀತಾ ಇರುವಂತಹ ಎಲ್ಲ ಅಧರ್ಮವನ್ನ ಶಮನ ಮಾಡುವ ಸಲುವಾಗಿ ಮಾಡುವಂತಹ ಅವತಾರ ಕಲ್ಕಿ ಅವತಾರ. ಆ ಕಲ್ಕಿ ರೂಪಿಯಾದ ಭಗವಂತನ ಜಯಂತಿ ಇವತ್ತು. ಅಲ್ಲ, ಇನ್ನು ಕಲ್ಕಿ ಅವತಾರವೇ ಆಗಿಲ್ಲಲ್ಲ, ಮತ್ತೆ ನಾವು ಕಲ್ಕಿ ಜಯಂತಿ ಅಂತ ಹೇಗೆ ನಾವು ಆಚರಿಸಲಿಕ್ಕೆ ಬರ್ತದೆ ಅಂತ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರಬಹುದು. ಇದಕ್ಕೆ ನಾವು ಸಂಪ್ರದಾಯದಲ್ಲಿ ಎರಡು ರೀತಿಯಾದ ಸಮಾಧಾನವನ್ನ ನಾವು ಕಾಣುತ್ತೇವೆ. ಒಂದು, ಇಂತಹ ವಿಶಿಷ್ಟವಾದ ದಿನದಲ್ಲಿ ಹಿಂದಿನ ಕಲಿಯುಗದಲ್ಲಿ ಭಗವಂತ ಅವತಾರ ಮಾಡಿದ್ದ, ಅದಕ್ಕಾಗಿ ತನ್ನಿಮಿತ್ತಕವಾಗಿ ಕಲ್ಕಿ ಜಯಂತಿ ಅಂತ ಆಚರಣೆ ಮಾಡೋದು, ಇದು ಒಂದು. ಅಥವಾ ಇದೇ ಕಲ್ಪದಲ್ಲಿ ಈ ಕಲಿಯುಗದಲ್ಲೇನೆ ಭಗವಂತ ಈ ತಿಥಿಯಂದು ಈ ನಕ್ಷತ್ರಯುಕ್ತವಾದಂತಹ ವಿಶಿಷ್ಟವಾದ ದಿವಸದಲ್ಲೇ ಭಗವಂತ ಅವತಾರ ಮಾಡೋನಿದ್ದಾನೆ ಅನ್ನೋದಕ್ಕಾಗಿ ಕಲ್ಕಿ ಜಯಂತಿ ಅಂತನ್ನುವ ಕಲ್ಕಿ ಜಯಂತಿಯನ್ನ ಆಚರಣೆ ಮಾಡುವಂತಹ ಒಂದು ಸಾಮಂಜಸ್ಯವನ್ನು ನಾವು ತಿಳಿಯಬಹುದು. ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ಅಥಾಸೌ ಯುಗ ಸಂಧ್ಯಾಯಾಂ ದಸ್ಯುಪ್ರಾಯೇಷು ರಾಜಸು ಜನಿತ ವಿಷ್ಣು ಯಶಸ್ಸು ನಾಮ್ನಾ ಕಲ್ಕಿ ಜಗತ್ಪತಿ ಅಂತ. ಈ ಯುಗ ಸಂಧಿಯಲ್ಲಿ ಎಲ್ಲಾ ಕಡೆಗೂ ಕೂಡ ಪ್ರಾಯೇಣ ಧರ್ಮದ ನಷ್ಟವಾದಾಗ ಅವಾಗ ವಿಷ್ಣು ಶರ್ಮ ಎಂಬುವಂತಹ ಬ್ರಾಹ್ಮಣನಲ್ಲಿ ತಾನು ಕಲ್ಕಿ ರೂಪಿಯಾದಂತಹ ಭಗವಂತ ತಾನು ಅವತಾರ ಮಾಡಿ ಬರುವವನಿದ್ದಾನೆ ಎಂಬುದಾಗಿ ನಮಗೆ ಶ್ರೀಮದ್ ಭಾಗವತ ತಿಳಿಸಿಕೊಡುತ್ತದೆ. ಯರ್ಹ್ಯಾಲಯೇಶ್ವಪಿ ಸತಾಂ ನ ಕಥಾ ಹರೇ ಸ್ಯುಃ ಪಾಷಂಡಿನೋ ದ್ವಿಜಜನಾಃ ವೃಷಲಾ ನೃದೇವಾಃ ಸ್ವಾಹಾ ಸ್ವಧಾ ವಷಿಡಿತಿ ಸ್ಮ ಗಿರೋ ನ ಯತ್ರ ಶಾಸ್ತ್ರ ಭವಿಷ್ಯತಿ ಕಲೇರ್ ಭಗವಾನ್ ಯುಗಾಂತೆ ಎಂಬುದಾಗಿ ಭಾಗವತ ದ್ವಿತೀಯ ಸ್ಕಂದದಲ್ಲಿ ನಾವು ಕೇಳುತ್ತೇವೆ. ಎಲ್ಲಿ ವೇದದ ಶ್ರವಣ ಆಗುವುದಿಲ್ಲ, ಸತ್ಯಾಸ್ತ್ರಗಳ ಶ್ರವಣ ಆಗುವುದಿಲ್ಲ, ಯಾವ ಸ್ತ್ರೀಯರು ಎಲ್ಲಿ ಧರ್ಮವನ್ನ ಆಚರಣೆ ಮಾಡುವುದಿಲ್ಲ, ರಾಜರೆಲ್ಲರೂ ಕೂಡ ದೇಶವನ್ನ ಕಾಪಾಡಬೇಕಾದಂತಹ ರಾಜರು ದೇಶವನ್ನ ಹಾಳು ಮಾಡ್ತಾ ಇರ್ತಾರೆ. ಎಲ್ಲಿ ಸ್ವಾಹ ಸ್ವಧಾ ವಷಟ್ ಎಂಬುದಾಗಿ ಹವನ ಮಾಡುವ ಸಂದರ್ಭದಲ್ಲಿ ಉಚ್ಚರಿಸಬೇಕಾದಂತಹ ಮಂತ್ರಗಳು ಯಾವಾಗ ಕೇಳಿಸುವುದಿಲ್ಲ, ಅವಾಗ ಈ ಎಲ್ಲರನ್ನೂ ಶಾಸನೆ ಮಾಡುವುದರ ಸಲುವಾಗಿ ಭಗವಂತ ಕಲ್ಕಿಯಾಗಿ ಅವತಾರ ಮಾಡುವನಿದ್ದಾನೆ ಎಂಬುದಾಗಿ ಕಲ್ಕಿ ರೂಪಿಯಾದಂತಹ ಭಗವಂತನ ಮಹಾತ್ಮ್ಯವನ್ನ ಹೇಳ್ತಾರೆ. ಸ್ವಾಮಿಗಳು ಒಂದು ಅದ್ಭುತವಾದ ಒಂದು ಅನುಸಂಧಾನವನ್ನು ತಿಳಿಸ್ತಾರೆ. ಕಲೇರ್ ಭೀರುಜನಾಯಾತ ಶಂಬಲಂ ಜಗತಾಂಬಲಂ ಕಲಿಶೌರ್ಯ ಹರಃ ಕಲ್ಕಿ ಯತ್ರ ಪ್ರಾದುರ್ಭವಿಷ್ಯತಿ. ಕಲಿಯುಗದಲ್ಲಿ ಎಲ್ಲ ಕಡೆಗೂ ಕೂಡ ಅಧರ್ಮ ಆಗ್ತಾ ಇದೆ, ಅಕ್ರಮವಾಗ್ತಾ ಇದೆ, ಸಜ್ಜನರಿಗೆ ಕಷ್ಟವಾಗ್ತಾ ಇದೆ ಎಂಬುದಾಗಿ ನಿಮಗೆ ಅಧರ್ಮವನ್ನು ನೋಡಿ ನಿಮಗೆ ಕಷ್ಟ ಆಗ್ತಾ ಇದೆಯಲ್ಲ, ನೀವು ಕಷ್ಟಪಡುವ ಅಗತ್ಯವೇ ಇಲ್ಲ. ನಿಮಗೆ ಈ ಕಲಿಯುಗದ ಭಯ ನಿಮಗೆ ಹೋಗಬೇಕಾದರೆ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಕಲೇರ್ ಭೀರು ಜನಾಯಾತ ಶಂಬಲಂ ಜಗತಾಂಬಲಂ. ನಿಮಗೆ ಹಾಗೆ ಕಲಿಯ ಭಯ ಇದ್ದರೆ ನೀವು ಶಂಬಲ ಕ್ಷೇತ್ರಕ್ಕೆ ಹೋಗಿ, ಆ ಶಂಬಲ ಕ್ಷೇತ್ರಕ್ಕೆ ಹೋದರೆ ಕಲಿಯಿಂದ ಬರುವಂತಹ ಏನು ಭಯ ಇದೆ ಈ ಭಯದ ಪರಿಹಾರವಾಗ್ತದೆ. ಯಾಕೆ ಅಂತಂದ್ರೆ ಭಗವಂತ ತಾನು ಕಲ್ಕಿಯಾಗಿ ಈ ಕ್ಷೇತ್ರದಲ್ಲೇ ಅವತಾರ ಯತ್ರ ಪ್ರಾದುರ್ಭವಿಷ್ಯತಿ ಕಲಿ ಶೌರ್ಯ ಹರಃ ಕಲ್ಕಿ. ಆ ಕಲಿಯ ಶೌರ್ಯವನ್ನ, ಅಹಂಕಾರವನ್ನ, ಸಾಮರ್ಥ್ಯವನ್ನ ನಾಶ ಮಾಡುವ ಸಲುವಾಗಿ ಭಗವಂತ ಕಲ್ಕಿಯಾಗಿ ಇಲ್ಲಿ ಅವತಾರ ಮಾಡುವನಿದ್ದಾನೆ. ಅದಕ್ಕೆ ಶಂಬಲ ಕ್ಷೇತ್ರಕ್ಕೆ ಹೋಗಿ ಕಲ್ಕಿಯ ಸ್ಮರಣೆಯನ್ನು ಮಾಡಿರಿ, ನಿಮಗೆ ಕಲಿಯ ಭಯ ಆಗುವುದಿಲ್ಲ ಎಂಬುದಾಗಿ ವಾದಿರಾಜ ಸ್ವಾಮಿಗಳವರು ನಮಗೆ ತೀರ್ಥ ಪ್ರಬಂಧದಲ್ಲಿ ಅತ್ಯದ್ಭುತವಾದಂತಹ ಅನುಸಂಧಾನವನ್ನು ಕೊಟ್ಟಿದ್ದಾರೆ. ಆಚಾರ್ಯರು ಕೂಡ ದುಷ್ಟ ಕುಲಾಂತಕ ಕಲ್ಕಿ ಸ್ವರೂಪ ಧರ್ಮ ವಿವರ್ಧನ ಮೂಲ ಯುಗಾದೆ ಎಂಬುದಾಗಿ ದ್ವಾದಶ ಸ್ತೋತ್ರದಲ್ಲಿ ಸ್ತೋತ್ರವನ್ನು ಮಾಡಿದ್ದಾರೆ. ದುಷ್ಟ ಕುಲಾಂತಕ, ಏನು ದುಷ್ಟರಿದ್ದಾರೆ ಆ ಎಲ್ಲ ದುಷ್ಟರ ಕುಲವನ್ನ, ಆ ಸಮೂಹವನ್ನೇ ಸಂಹಾರ ಮಾಡುವ ಸಲುವಾಗಿ ಕುದುರೆಯನ್ನು ಏರಿ ತಾನು ಕಲ್ಕಿ ರೂಪಿಯಾದಂತಹ ಭಗವಂತ ವಿಷ್ಣು ಶರ್ಮ ಎನ್ನುವನಲ್ಲಿ
ತಾನು ಮುಂದೆ ಅವತಾರ ಮಾಡುವನಿದ್ದಾನೆ. ಅಂತಹ ಭಗವಂತ ಈ ಯುಗದ ಸಂಧಿಯಲ್ಲಿ ಅವತಾರ ಮಾಡುವನಿದ್ದಾನೆ ನಿಜ. ಆದರೆ ನಮ್ಮ ಮನಸ್ಸಿನಲ್ಲಿ ಅನೇಕ ಕಲುಷಿತಗಳಿದೆ. ಅಲ್ಲಿ ನಮ್ಮ ಮನಸ್ಸು ಎಂಬುವಂತಹ ಒಂದು ಕಲಿ, ಆ ಮನಸ್ಸಿನಲ್ಲಿ ಇರುವಂತಹ ಆ ಕಲಿ ಅಥವಾ ಮನಸ್ಸೇ ಎಂಬುವ ಆ ದುಷ್ಟ ಸ್ವಭಾವ ಎನ್ನುವಂತಹ ಒಂದು ಕಲಿ, ಆ ಕಲಿಯ ಸಂಹಾರವನ್ನು ಕಲ್ಕಿ ರೂಪಿಯಾದಂತಹ ಭಗವಂತ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಹರೇ ನಮಃ. ಗುರು ಮಧ್ವಾಂತರಾದ ಶ್ರೀಕೃಷ್ಣ ಅರ್ಪಣಮಸ್ತು.